ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮದ ಬಳಿ ಕಳೆದ ಗುರುವಾರ ಕರ್ತವ್ಯ ನಿರತ ಸರ್ಕಾರಿ ಸಾರಿಗೆ ಸಂಸ್ಥೆಯ ಬಸ್ ಚಾಲಕ ರಾಮಲಿಂಗಪ್ಪ ಎಂಬುವರ ಮೇಲೆ ಪೊಲೀಸ್ ಪೇದೆ ಮಂಜುನಾಥ್ ಎಂಬಾತನು ಮನಬಂದಂತೆ ಹಲ್ಲೆ ನಡೆಸಿದ್ದನು. ಈ ಘಟನೆಗೆ ಸಂಬಂಧಿಸಿದಂತೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಪೇದೆ ಮಂಜುನಾಥ್ನ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ. ಈ ಘಟನೆಯನ್ನು ಕರ್ನಾಟಕ ರಾಜ್ಯ ಚಾಲಕರು ಮತ್ತು ಮಾಲಕರ ಕಲ್ಯಾಣ ಸಂಘ ಬೆಂಗಳೂರು ಇವರು ತೀವ್ರವಾಗಿ ಖಂಡಿಸಿದ್ದು, ಚಾಲಕನ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಪೇದೆಯನ್ನು ಪೊಲೀಸ್ ಇಲಾಖೆ ಈ ಕೂಡಲೇ ಬಂಧಿಸುವ ಮೂಲಕ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಸಂಘದ ಪರವಾಗಿ ಮಂಜುನಾಥ್ ಸುಗಟೂರ್ ಒತ್ತಾಯಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಯಾರೋ ಒಬ್ಬ ಪೊಲೀಸ್ನವರು ಒಂದು ಡ್ರೈವರ್ ಮೇಲೆ, KSRTC ಡ್ರೈವರ್ ಮೇಲೆ ಜೋರಾಗಿ ಮಾತಾಡಿಕೊಂಡು ಚಪ್ಪಲಿ ತಗೊಂಡು ಹೊಡಿತಾರೆ, ಬಸ್ನಲ್ಲಿ ನುಗ್ಗಿ ಹೊಡಿತಾರೆ. ಸೊ ಆಮೇಲೆ ಗೊತ್ತಾಯಿತು ಅವರು ಪೊಲೀಸ್ನವರು ಅಂತ. ಯಾಕಂದರೆ ಅವರು ಬಂದಂಥ ವ್ಯಕ್ತಿ ಬೈಕ್ ಮೇಲೆ ಪೊಲೀಸ್ ಅಂತ ಇತ್ತು. ನಾನು ಅದನ್ನು ನೋಡಿದೆ. ಆ ಬೈಕು ಇನ್ಶೂರೆನ್ಸ್ ಕೂಡ ಇಲ್ಲ, 2 ವರ್ಷ ಆಗಿದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿ. ಈಗ ಯಾವುದೋ ಒಂದು ಗಾಡಿ ಟಚ್ ಮಾಡ್ಕೊಂಡು ಬಂದರು. ಅದೇನೋ ಮಿರರ್ ಏನೋ ಸ್ವಲ್ಪ ಟಚ್ ಆಯ್ತಂತೆ. ನನ್ನ ಗಾಡಿನೇ ಟಚ್ ಮಾಡ್ತೀನಿ ನೀನು, ಅಷ್ಟೊಂದು ಧೈರ್ಯ ನನಗೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು, ಕೆಟ್ಟ ಮಾತಲ್ಲೆಲ್ಲ ಬೈದು ಅವನು ಬಸ್ ಒಳಗೆ ಹತ್ಬಿಟ್ಟು ಚಪ್ಪಲಿ ತೊಗೊಂಡು ಒಂದು 20 ಸಲ ಹೊಡಿತಾರೆ. ಅವನು ಹೇಳ್ತಾ ಇದ್ದಾನೆ, ಡ್ರೈವರ್ ಹೇಳ್ತಿದ್ದಾನೆ, ಸರ್ ಕ್ಷಮಿಸ್ಬಿಡಿ, ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ತಾ ಇದ್ದಾನೆ. ಆದರೂ ಸಹ ಬ್ಯಾಕ್ ಟು ಬ್ಯಾಕ್ ಹೊಡಿತಾನೆ ಇದ್ದಾರೆ. ಅಂದರೆ ಅದೇ ಡ್ರೈವರು ಹಿಂದಕ್ಕೆ ತಿರ್ಕೊಂಡು ಇವ್ರಿಗೆ ಹೊಡೆದಿದ್ರೆ ಏನಾಗ್ತಿತ್ತು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನೋಡಿ, ಪ್ರತಿಯೊಬ್ಬರಿಗೂ ಅವ್ರ ಶಕ್ತಿ ಸಾಮರ್ಥ್ಯ ಇದ್ದೇ ಇರುತ್ತೆ. ಆದರೆ ಒಬ್ಬ ಡ್ರೈವರ್ನ ಹೊಡೆಯುವಾಗ ಅಲ್ಲಿದ್ದಂಥ ಜನನೂ ಯಾರೂ, ಬಸ್ನಲ್ಲಿದ್ದವರು ಯಾರೂ ಸಹಾಯಕ್ಕೆ ಹೋಗಲ್ಲ. ಬಹುಶಃ ಅವ್ರು ಕಂಡಕ್ಟರ್ ಅನಿಸುತ್ತೆ, ಅವ್ರು ವಿಡಿಯೋ ಮಾಡ್ತಾ ಇದ್ದವರು. ಅವ್ರು ವಿಡಿಯೋ ಮಾಡಿಲ್ಲ ಅಂದರೆ ಇದು ಆಚೆ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ಆ ಅಮ್ಮ ಸ್ವಲ್ಪ ಮುಂದಾಲೋಚನೆ ಮಾಡಿ ಆ ವಿಡಿಯೋ ಆದರೂ ಮಾಡಿದೆ. ಆಮೇಲೆ ಅವರು ಯಾರು ಹೊಡೆದ್ರಲ್ಲ ಅವರು ಪೊಲೀಸ್ನವರು ಅಂತ ಗೊತ್ತಾಗುತ್ತೆ. ನೋಡಿ, ಯಾರಾದರೆ ಏನಂತೀರಿ, ಪೊಲೀಸ್ನವರಾದ್ರೆ ಏನು ಅಥವಾ ಈ ರಾಷ್ಟ್ರದ ದೊಡ್ಡ ವ್ಯಕ್ತಿ ಆದರೆ ಏನು, ಸಾರ್ವಜನಿಕವಾಗಿ ಹೆಂಗೆ ನಡ್ಕೋಬೇಕಂತ ಕಾಮನ್ ಸೆನ್ಸ್ ಬೇಡವಾ? ಯಾವ ಸ್ಟೇಷನ್ ಅವರು ನೋಡೋಣ, ಇವತ್ತು ನಾನು ಬರ್ತಾ ಇದ್ದೀನಿ, ನಾನು ಕೂಡ್ಲಿಗಿ ಬರ್ತಾ ಇದ್ದೀನಿ, ಪೊಲೀಸ್ನವ್ರ ಮೇಲೆ ಅವ್ರ ಸ್ಟೇಷನಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಬೇಕು. ಏನು ಡ್ರೈವರ್ಗಳಂದ್ರೆ ಅಷ್ಟೊಂದು ಬಿಟ್ಟಿದ್ದಾರಾ? ಏನೋ ತಪ್ಪಾಗಿದೆ, ತಪ್ಪಾಗುತ್ತೆ. ಅವನೇನು ಗಾಡಿನೇನು ಎಸ್ಕೇಪ್ ಮಾಡ್ಕೊಂಡು ಹೋಗ್ಲಿಲ್ಲ, ಅಕಸ್ಮಾತ್ ಯಾರ ಮೇಲೆ ಪ್ರಾಣ ಹಾನಿ ಆಗಿಲ್ವಲ್ಲ? ಏನು ಮನುಷ್ಯತ್ವ ಬೇಡವಾ? 1 ಸಲ 2 ಸಲ ಎಷ್ಟು ಸಲ ಚಪ್ಪಲಿಯಲ್ಲಿ ಹೊಡಿತಾನೆ ಅಂದರೆ ಅಲ್ಲಿರೋ ಜನನೂ ಹಂಗೆ ನೋಡ್ಕೊಂಡಿದ್ದಾರೆ. ಮನುಷ್ಯನಿಗೆ ಸ್ವಲ್ಪ ಮನುಷ್ಯತ್ವ ಇರಬೇಕ್ರಿ. ಕೋಪ ಎಲ್ರಿಗೂ ಬರುತ್ತೆ. ಹಾಗನ್ಬಿಟ್ಟು ಚಪ್ಪಲಿ ತೊಗೊಂಡು ಇಷ್ಟ ಬಂದಂಗೆಲ್ಲ. ಇಬ್ಬರೂ ಸರ್ಕಾರಿ ನೌಕರರೇ. ಫಸ್ಟು ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾರಾದರೂ ಆಗಿರ್ಬೋದು, ಆ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಫಸ್ಟು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಈ ವಿಚಾರಕ್ಕೆ ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನು ಮೊದಲಿರುತ್ತೆ. ನಾನು ಇವತ್ತು ಹೊರಡ್ತಾ ಇದ್ದೀನಿ, 11 ಗಂಟೆಗೆ ನಾನು ಬೆಂಗಳೂರು ಬಿಟ್ಟು ಕೂಡ್ಲಿಗಿ ಕಡೆ ಬರ್ತಾ ಇದ್ದೀನಿ. ನೋಡೋಣ ಅವ್ರು ಯಾರೋ ವ್ಯಕ್ತಿ, ಅದೆಂಥ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು, ಆ ವ್ಯಕ್ತಿ ಫಸ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಆಮೇಲೆ ಇಲಾಖೆಯವರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಕೂಡ್ಲಿಗಿಯವರಂತೆ ನಾನು ವಿಜಯನಗರ ಜಿಲ್ಲೆಯ DC ಅವ್ರಿಗೇನೆ ಬೇಕಾದ್ರೆ ನಾನು ಲೆಟ್ರ್ ಮಾಡ್ತೀನಿ. ಮತ್ತು ವಿಜಯನಗರ SP ಸಾಹೇಬ್ರನ್ನು ಸಹ ಡೈರೆಕ್ಟಾಗಿ ಮೀಟ್ ಮಾಡಿ ಇದನ್ನು ಗಂಭೀರವಾಗಿ ತಗೋಬೇಕು ಇಲಾಖೆಯವರು. ಇಬ್ಬರು ಸರ್ಕಾರಿ ನೌಕರರೇ, ಅವರು ಸರ್ಕಾರಿ ನೌಕರರು, ಇವರು ಸರ್ಕಾರಿ ನೌಕರರೇ. ನೀವು ಅಧಿಕಾರದಲ್ಲಿರೋವಂಥವ್ರೆ ಹಿಂಗಾಗೋಗ್ಬಿಟ್ರೆ ಸಾರ್ವಜನಿಕರು ಇನ್ನೆಂಗ್ರಿ ಆಡ್ತಾರೆ? ಇದಕ್ಕಿಂತ ಕೆಟ್ಟದಾಗೆ ಆಡ್ತಾರೆ. ಅವಾಗ ಯಾರೆಲ್ಲ ಕೂಡ್ಲಿಗಿ ಭಾಗದಲ್ಲಿದ್ದೀರಿ ಮತ್ತು ಏನು ಈ ವಿಜಯನಗರ ಭಾಗದಲ್ಲಿರೋವಂಥವ್ರು ಇರ್ಬೋದು, ಅಥವಾ ಪಕ್ಕದಲ್ಲಿರುವಂಥ ಬಳ್ಳಾರಿ ಇರ್ಬೋದು, ಈ ಭಾಗದಲ್ಲಿರುವಂಥ ಯಾರನ್ನ ಚಾಲಕ ಸ್ನೇಹಿತರುಗಳಿದ್ರೆ ನನ್ನ ಜೊತೆ ಕೈ ಜೋಡಿಸ್ಬೋದು. ನನ್ನ ನಂಬರ್ 8431390309. ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನಿಂದ. ನಂಗೆ ರಾತ್ರಿ ಅದು ನೋಡಿದಾಗಿಂದ ಭಾರಿ ಬೇಜಾರಾಗಿದೆ. ಈ ಸಮಾಜ ಏನು ಈಗ ಇರೋದೇ ಈಗ, ಅಥವಾ ಈ ಸಮಾಜದಲ್ಲಿ ಕೆಲವರು ಮಾತ್ರ ಈಗ ಅಂತ ಅರ್ಥ ಆಗ್ತಾ ಇಲ್ಲ. ಹೇಳ್ತಾ ಇದ್ದಾನೆ, ಸರ್ ತಪ್ಪಾಗಿದೆ ಅಂತೇಳಿ ಒಂದು 20 ಸಲ ಚಪ್ಪಲಿ ತೊಗೊಂಡು ಹೊಡೆದಿದ್ದಾನೆ. ಇವನೊಬ್ಬನಿಗೆ ಚಪ್ಪಲಿ ಇರೋದು, ಬೇರೆ ಯಾರಿಗೂ ಇಲ್ಲ. ಅದೇ ಕೆಲಸ ಡ್ರೈವರ್ ಮಾಡಿದಿದ್ರೆ ದೊಡ್ಡ ಸುದ್ದಿ ಆಗೋಗಿರೋದು. ಇಂಥವೆಲ್ಲ ನಿಲ್ಲಬೇಕು. ಫಸ್ಟು ಇದನ್ನು ನಾವೆಲ್ಲ ಜಾಗೃತಿ ಮೂಡಿಸ್ಬೇಕು. ಫಸ್ಟು ಚಾಲಕರು ಸಂಘಟಿತರಾಗಬೇಕು. ನಾವು ಹೇಳ್ತಾ ಇರ್ತೀವಿ ಒಗ್ಗಟ್ಟಾಗಿರಬೇಕು, ನೀವೆಲ್ಲ ಒಗ್ಗಟ್ಟಾಗಿರ್ರಿ ಅಂತ. ನೋಡಿ, ಇವತ್ತು ಅವರನ್ನು ಹೊಡೆಯುವಾಗ ಬೇರೆಯವರೆಲ್ಲ ನೋಡ್ಕೊಂಡಿದ್ರು. ಅಕಸ್ಮಾತ್ ಸಾಯಿಸೇ ಬಿಟ್ಟಿದ್ರಪ್ಪ, ಅಕಸ್ಮಾತ್ ಆ ಕೋಪದಲ್ಲಿ. ಅಷ್ಟೇ ಮಾಡೋದ ಜನ ಹಂಗಾರೆ? ನಾನು ಬರ್ತಾ ಇದ್ದೀನಿ, 11 ಗಂಟೆಗೆ ಹೊರಡ್ತೀನಿ. ಒಂದು 4 ರಿಂದ 5 ಗಂಟೆ ಅಷ್ಟೊತ್ತಿಗೆ ನಾನು ಕೂಡ್ಲಿಗಿ ಬರ್ತೀನಿ. ಸೊ ಇವತ್ತು
ಈ ಸಮಸ್ಯೆನ ನಾವು ಇತ್ಯರ್ಥ ಮಾಡಬೇಕು, ಬಿಡಬಾರ್ದು, ಇದನ್ನು ಇಲ್ಲಿಗೆ ಬಿಡಬಾರ್ದು. ಅವರನ್ನು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸಿ ಅವರನ್ನು ಫಸ್ಟು ಅರೆಸ್ಟ್ ಮಾಡಿಸ್ಬೇಕು, ಆ ಕೇಸ್ ಫೈಲ್ ಮಾಡಿಸ್ಬೇಕು, ಹಾಗೆ ಅವರನ್ನು ಅಮಾನತ್ ಮಾಡಬೇಕು, ಫಸ್ಟ್ ಅಮಾನತ್ ಮಾಡಬೇಕು. ಇದರಿಂದ ಬೇರೆಯವರು ಕೂಡ ಎಚ್ಚೆತ್ಕೊಳ್ತಾರೆ. ಪೊಲೀಸ್ನವರು ಆಗ್ಬಿಟ್ರೆ ಏನು ಸಾರ್ವಜನಿಕವಾಗಿ ಬಂದು ಸಿಕ್ಕಿದವ್ರಿಗೆಲ್ಲ ಚಪ್ಪಲಿ ತೊಗೊಂಡು ಹೊಡಿಬೋದಾ? ಕಾನೂನು ಇದೆಯಾ ಹಂಗೆ? ಯಾವ್ದಾನ ಪೊಲೀಸ್ ಕಾನೂನು ಇದೆಯೇನಪ್ಪ? ಹಾಗೆ ಬಂದು ರೋಡಲ್ಲಿ ಯಾರೋ ಒಬ್ಬ ತಪ್ಪು ಮಾಡ್ದ ಅಂದ್ಬಿಟ್ಟು ಅವನ್ನ ಚಪ್ಪಲಿ ತೊಗೊಂಡು ಹೊಡಿಯೋ ಥರ ಕಾನೂನು ಯಾವ್ದಾನ ಇದೆಯೇನ್ರಿ ಸಂವಿಧಾನದಲ್ಲಿ? ಯಾರ್ರೀ ಅವ್ರಿಗೆ ಪೊಲೀಸ್ ಕೆಲಸ ಕೊಟ್ಟಿರೋದು? ಯಾರ್ರೀ ಅವ್ರಿಗೆ? ಫಸ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ನೋಡೋಣ, ನಾನು ಬರ್ತಾ ಇದ್ದೀನಿ. ಯಾರೆಲ್ಲ ದೊಡ್ಡ ಮನುಷ್ಯರುಗಳು ಈ ಒಂದು ವಿಚಾರದಲ್ಲಿ ಹೃದಯವಂತಿಕೆ ಇರುವಂಥವ್ರು, ಇಲ್ಲ ನಾನು ಇಂಥ ವಿಚಾರನ ಸಹಿಸಲ್ಲ ಅನ್ನೋಂಥವ್ರು ದಯವಿಟ್ಟು ನನ್ನ ಜೊತೆ ಬರ್ಬೋದು. 8431390309 ನನ್ನ ನಂಬರು. 11 ಗಂಟೆಗೆ ನಾನು ಬೆಂಗಳೂರು ಬಿಟ್ಟು ಕೂಡ್ಲು ಕಡೆ ಬರ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.